Hello all, welcome to Interface Schooling and Technologies ISAT Davangere. So, ಈ ವಿಡಿಯೋದಲ್ಲಿ ನಾವು C++ execution and debugging in dev C++. ಅಂದ್ರೆ C++ ಪ್ರೋಗ್ರಾಮ್ ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ಟೂಲ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಡೆವಲಪರ್ C++ ಟೂಲ್ ಅಲ್ಲಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಮತ್ತೆ ಡಿಬಗ್ ಮಾಡಬೇಕು ಅಂತ. ಸೊ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದೀವಿ, ಸೊ ನಾವು ಮುಂಚೆಯಿಂದ ಯೂಸ್ ಮಾಡ್ತಾ ಇರೋ ಸಿ ಅಥವಾ C++ ಕಂಪೈಲರ್ ಆಗಿರುವಂತ ಟರ್ಬೋ ಸಿ ಇಸ್ ನಾಟ್ ಫ್ಲೆಕ್ಸಿಬಲ್ ಟು ಟ್ರೇಸ್ ಅಂಡ್ ಡಿಬಗಿಂಗ್ ಆಫ್ ಪ್ರೋಗ್ರಾಮ್. ಸೊ ಅದರಲ್ಲಿ ಟ್ರೇಸಿಂಗ್ ಮತ್ತೆ ಡಿಬಗಿಂಗ್ ಫ್ಲೆಕ್ಸಿಬಲ್ ಆಗಿ ತುಂಬಾ ಈಸಿಯಾಗಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ, ಇನ್ನೊಂದು ಎಕ್ಸಿಕ್ಯೂಷನ್ ಎನ್ವೈರನ್ಮೆಂಟ್ ಅಥವಾ ಎಕ್ಸಿಕ್ಯೂಷನ್ ಐಡಿ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ಅಂತ ಹೇಳ್ಬೋದು. ನಾವು ಅದನ್ನ ಡೆವಲಪರ್ C++ ನ ಏನ್ ಮಾಡ್ತಾ ಇದ್ವಿ, ಯೂಸ್ ಮಾಡ್ಕೊಂಡು ಇಲ್ಲಿ ನಾವು C++ ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಟ್ ಮತ್ತೆ ಡಿಬಗಿಂಗ್ ಮಾಡ್ತಾ ಇದೀವಿ. ಎಕ್ಸಿಕ್ಯೂಷನ್ and folder structure of C++ program is different than executing C program. So ಇಲ್ಲಿ ನಾವು ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ, ಎಕ್ಸಿಕ್ಯೂಷನ್ ಮಾಡೋದು ಮತ್ತೆ ಫೋಲ್ಡರ್ ಸ್ಟ್ರಕ್ಚರ್ ಇರುತ್ತಲ್ಲ C++ ಪ್ರೋಗ್ರಾಮ್ದು, ದಟ್ ಈಸ್ ಡಿಫರೆಂಟ್ ದೆನ್ ಸಿ ಪ್ರೋಗ್ರಾಮ್ಸ್. ಸಿ ಪ್ರೋಗ್ರಾಮ್ ಅಲ್ಲಿ ನಾವು ಯಾವುದೇ ಪ್ರಾಜೆಕ್ಟ್ ನೆಲ್ಲ ಕ್ರಿಯೇಟ್ ಮಾಡ್ಬೇಕಾಗಿರಲ್ಲ, ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಒಂದು ಫೈಲ್ ಓಪನ್ ಮಾಡ್ಕೊಂಡು ಅಲ್ಲಿ ಸಿ ಪ್ರೋಗ್ರಾಮ್ ನ ಬರೀಬಹುದು. ಬಟ್ C++ ಪ್ರೋಗ್ರಾಮ್ ನ ಅದೇ ರೀತಿ ಬರೆದು ನಾವು ಎಕ್ಸಿಕ್ಯೂಟ್ ಮಾಡಬಹುದು, ಬಟ್ ದಟ್ ಈಸ್ ನಾಟ್ ದಿ ರೈಟ್ ವೇ ಅಂತ ಹೇಳ್ತಾ ಇದ್ದಾರೆ. ಸೊ ಥರ್ಡ್ ಪಾಯಿಂಟ್ ಅಲ್ಲಿ ಡೆವ್ C++ ಪ್ರೊವೈಡ್ಸ್ ಈಸಿ ವೇ ಫಾರ್ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ಡಿಬಗಿಂಗ್ ಸಿ ಅಂಡ್ C++ ಪ್ರೋಗ್ರಾಮ್ಸ್. ಡೆವ್ C++ ಏನ್ ಮಾಡುತ್ತೆ, ಈಸಿಯಾಗಿ ನಾವು ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ಏನ್ ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡುತ್ತೆ, ಜೊತೆಗೆ ಡಿಬಗಿಂಗ್ ಸಿ ಮತ್ತೆ C++ ನ ಈಸಿಯಾಗಿ ಡಿಬಗ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಫೋರ್ತ್ ಪಾಯಿಂಟ್ ಅಲ್ಲಿ ನೀಡ್ ಟು ಎನೇಬಲ್ ಡಿಬಗಿಂಗ್ ಆಪ್ಷನ್ ಇನ್ ಡೆವಲಪರ್ C++. ಏನ್ ಮಾಡ್ಬೇಕು ನಾವು, ಫೋರ್ತ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಡಿಬಗಿಂಗ್ ಆಪ್ಷನ್ ಇರುತ್ತೆ, ಅದನ್ನ ನಾವು ಎನೇಬಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಬ್ರೇಕ್ ಪಾಯಿಂಟ್ಸ್ ಇಟ್ಟು ಪ್ರೋಗ್ರಾಮ್ ನ ಡಿಬಗ್ ಮಾಡಬಹುದು ಅಂತ ಫಿಫ್ತ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಪುಟ್ ಬ್ರೇಕ್ ಪಾಯಿಂಟ್ಸ್ ಇನ್ ದಿ ಪ್ರೋಗ್ರಾಮ್ ಅಂಡ್ ಸ್ಟಾರ್ಟ್ಸ್ ಡಿಬಗಿಂಗ್. ನೋಡೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನಿದೆ ಅಂತ. ಸ್ಟೆಪ್ಸ್ ಫಾರ್ ಕ್ರಿಯೇಟಿಂಗ್ ಪ್ರಾಜೆಕ್ಟ್ ಇನ್ ಡೆವಲಪರ್ C++. ಫಸ್ಟ್ ಏನ್ ಹೇಳ್ತಾ ಇದ್ದಾರೆ, ಕ್ರಿಯೇಟ್ ಎ ಫೋಲ್ಡರ್ ವೇರ್ ನೀಡ್ಸ್ ಟು ಸೇವ್ ದಿ C++ ಪ್ರಾಜೆಕ್ಟ್. ಸೊ ಇವಾಗ ನಾವು ಒಂದು C++ ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡಿದ್ರೆ ಅದನ್ನ ಎಲ್ಲಿ ನಾವು ಸೇವ್ ಮಾಡಬೇಕು ಅನ್ನೋದಕ್ಕೆ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಕ್ರಿಯೇಟ್ ಎ C++ ಪ್ರಾಜೆಕ್ಟ್ ಅಂಡ್ ನೀಡ್ಸ್ ಟು ಸೇವ್ ಪ್ರಾಜೆಕ್ಟ್ ಇನ್ ಕ್ರಿಯೇಟೆಡ್ ಫೋಲ್ಡರ್. ಯಾವ ಫೋಲ್ಡರ್ ಅಲ್ಲಿ ನಾವು C++ ಪ್ರಾಜೆಕ್ಟ್ ನ ಸೇವ್ ಮಾಡಬೇಕು ಅಂತ ಹೇಳ್ತೀವಿ, ಅಲ್ಲಿ ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡಿ ನಾವು ಸೇವ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಪಾಯಿಂಟ್ ಅಲ್ಲಿ ಮೇಕ್ ಶೂರ್ ದಟ್ ಪ್ರಾಜೆಕ್ಟ್ ಕ್ರಿಯೇಟೆಡ್ ಕರೆಕ್ಟ್ಲಿ ಅಂಡ್ ಎನ್ಶೂರ್ ಫಾರ್ ದಿ ಮೈನ್ ಫಂಕ್ಷನ್. ಸೊ ಪ್ರಾಜೆಕ್ಟ್ ಕರೆಕ್ಟ್ ಆಗಿ ಕ್ರಿಯೇಟ್ ಆಗಿದೆಯಾ ಮತ್ತೆ ಅದರಲ್ಲಿ ಮೈನ್ ಫಂಕ್ಷನ್ ಇದೆಯಾ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಥರ್ಡ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಫೋರ್ತ್ ಪಾಯಿಂಟ್ ಅಲ್ಲಿ ಕ್ರಿಯೇಟ್ ಯೂಸರ್ ಡಿಫೈನ್ಡ್ ಹೆಡರ್ ಫೈಲ್ಸ್ ಅಂಡ್ ಸೇವ್ ವಿತ್ .h ಎಕ್ಸ್ಟೆನ್ಷನ್. ಸೊ ನಾವೇನ್ ಮಾಡ್ಬೇಕು, ನಮ್ಮ ಓನ್ ಹೆಡರ್ ಫೈಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು ವಿತ್ .h ಎಕ್ಸ್ಟೆನ್ಷನ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ಕ್ಲೂಡ್ ಹೆಡರ್ ಫೈಲ್ಸ್ ಇನ್ ದಿ ಫೈಲ್ ವೇರ್ ಮೈನ್ ಫಂಕ್ಷನ್ ಎಕ್ಸಿಸ್ಟ್ ಯೂಸಿಂಗ್ ಬಿಲೋ ಸಿಂಟ್ಯಾಕ್ಸ್. ಏನ್ ಮಾಡ್ಬೇಕಂತೆ, ನಾವು ಕ್ರಿಯೇಟ್ ಮಾಡಿರುವಂತ ಹೆಡರ್ ಫೈಲ್ಸ್ ನ ಮೈನ್ ಫಂಕ್ಷನ್ ಯಾವ ಫೈಲ್ ಅಲ್ಲಿ ಇರುತ್ತೋ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಯಾವ ಸಿಂಟ್ಯಾಕ್ಸ್ ಅಂದ್ರೆ ಆಶ್ ಇನ್ಕ್ಲೂಡ್, ಇಲ್ಲಿ ಡಬಲ್ ಕೋಟ್ ಅಲ್ಲಿ ಹೆಡರ್ ಫೈಲ್ ನೇಮ್ ಕೊಟ್ಟಿದ್ದೀವಿ. ಓಕೆ, ಎಕ್ಸಾಂಪಲ್ ಹೇಳ್ತಾ ಇದೀವಿ, ಏನಿದೆ, ಇನ್ಕ್ಲೂಡ್ ಆಶ್ ಇನ್ಕ್ಲೂಡ್ poc.h. ಸೊ ಇಲ್ಲಿ ನಾವು ಒಂದು ಪಾಯಿಂಟ್ ನ ಕಾನ್ಸಂಟ್ರೇಟ್ ಮಾಡಬೇಕು, ಡಬಲ್ ಕೋಟ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಓಕೆ, ಸೊ ಬಿಲ್ಟ್ ಇನ್ ಹೆಡರ್ ಫೈಲ್ಸ್ ಆದ್ರೆ ನಾವು ಯಾವ ರೀತಿ ಕೊಡ್ತೀವಿ ಅನ್ನೋದು ಗೊತ್ತಿದೆ ನಮಗೆ, ಬಟ್ ಇಲ್ಲಿ ಏನ್ ಮಾಡಬೇಕು, ನಾವು ಡಬಲ್ ಕೋಟ್ಸ್ ಅಲ್ಲಿ ಕೊಟ್ಟಿದ್ದೀವಿ. ದೀಸ್ ಆರ್ ದಿ ಸ್ಟೆಪ್ಸ್. ಓಕೆ, ಸೊ ನೋಡೋಣ, ಈ ಸ್ಟೆಪ್ ನ ಫಾಲೋ ಮಾಡಿಕೊಂಡು ನಾವು ಒಂದು ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡೋಣ. ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಡೆವ್ C++ ಓಪನ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ಹೊಸದಾಗಿ ಒಂದು ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೋಡಿ, ಪ್ರಾಜೆಕ್ಟ್. ಸೊ ಇಲ್ಲಿ ಕನ್ಸೋಲ್ ಅಪ್ಲಿಕೇಶನ್ ಅಂತ ನಾನು ಚೂಸ್ ಮಾಡ್ಕೊಂತಾ ಇದ್ದೀನಿ. ಕನ್ಸೋಲ್ ಅಪ್ಲಿಕೇಶನ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು C++ ಡಿಬಗಿಂಗ್ ಡೆಮೋ ಅಂತ ಕೊಡೋಣ. ಓಕೆ, ಸೊ ಇವಾಗ ನಾನು ಓಕೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲಿ ನಾನು ಕ್ರಿಯೇಟ್ ಮಾಡಬೇಕು, ದಟ್ ಈಸ್ ವಾಟ್ ನೀಡೆಡ್. ಇಲ್ಲಿ ನಾನು ಮಲ್ಟಿಪಲ್ ಫೋಲ್ಡರ್ಸ್ ಇದೆ, C++ ಸ್ಯಾಂಪಲ್ ಅನ್ನೋ ಫೋಲ್ಡರ್ ಅಲ್ಲಿ ಮಲ್ಟಿಪಲ್ ಫೋಲ್ಡರ್ಸ್ ಇದೆ. ನಾನು ಇಲ್ಲಿ ಒಂದು ಹೊಸದಾಗಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ, ನ್ಯೂ ಫೋಲ್ಡರ್. ಓಕೆ,
that is what debugging ಡೆಮೋ ಅಂತ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಫೋಲ್ಡರು. ಈ ಫೋಲ್ಡರ್ ಒಳಗಡೆ ನಮ್ಮ ಪ್ರಾಜೆಕ್ಟ್ ನ ಸೇವ್ ಮಾಡೋಣ ನಾವು. ಓಕೆ, ಸೇವ್ ನೋಡೋಣ. ಇವಾಗ ಪ್ರಾಜೆಕ್ಟ್ ಸೇವ್ ಆಗಿದೆ. ಪ್ರಾಜೆಕ್ಟ್ ಎಲ್ಲಿ ಸೇವ್ ಆಗಿದೆ ಅನ್ನೋದನ್ನ ನಾನು ಆಲ್ರೆಡಿ ಕನ್ಫರ್ಮ್ ಮಾಡಿದ್ದೀನಿ. ಸೊ ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು C++ ಡೆಮೋ ಅಂತ. ಇದರಲ್ಲಿ ನೋಡಿ ಫೈಲ್ ಏನಿದೆ ಈ ಪ್ರಾಜೆಕ್ಟ್ ಅಲ್ಲಿ ಇರುವಂತ main.cpp. ದಿಸ್ ಇಸ್ ವಾಟ್ main.cpp. ಇದನ್ನೇ ನಾವು ಏನ್ ಮಾಡಬೇಕಾಗಿದೆ, ಎನ್ಶೂರ್ ಮಾಡ್ಕೋಬೇಕಾಗಿದೆ. ನೆಕ್ಸ್ಟ್ ಏನ್ ಮಾಡಬೇಕು ನಾವು ಅಂತ ಹೇಳ್ತಾ ಇದೀವಿ. ಇಲ್ಲಿ ಪಾಯಿಂಟ್ಸ್ ಅಲ್ಲಿ ಡಿಸ್ಕಸ್ ಮಾಡಿರೋ ಪ್ರಕಾರ ನಾವು ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ನಾವು ನಮ್ದೇ ಆದಂತ ಒಂದು ಹೆಡರ್ ಫೈಲ್ ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಆಲ್ರೆಡಿ ನಾವು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಹೆಡರ್ ಫೈಲ್ಸ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿದೀವಿ. ಸೊ ಅದೇ ಪಾಯಿಂಟ್ಸ್ ನ ಇಲ್ಲಿ ಕಂಟಿನ್ಯೂ ಮಾಡೋಣ. ಇಲ್ಲಿ ನಾನು ಒಂದು ಹೆಡರ್ ಫೈಲ್ ಕ್ರಿಯೇಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ನ್ಯೂ ಸೋರ್ಸ್ ಫೈಲ್, ಓಕೆ, ಸೋರ್ಸ್ ಫೈಲ್. ಸೊ ಇದೇ ಪ್ರಾಜೆಕ್ಟ್ ಗೆ ಆಡ್ ಮಾಡ್ಬೇಕಂತ ಕನ್ಫರ್ಮೇಶನ್ ಕೇಳ್ತಾ ಇದೆ. ಎಸ್, ನಾನಿಲ್ಲಿ ಆಡ್ ಮಾಡ್ತೀನಿ. ಏನಿದೆ ಅನ್ಟೈಟಲ್ಡ್ ಅಂತ ಇದೆ. ಸದ್ಯಕ್ಕೆ ನಾನು ಇದರಲ್ಲಿ ಏನು ಕಂಟೆಂಟ್ ಆಗ್ತಾ ಹೋಗಲ್ಲ. ನಾನೇನ್ ಮಾಡ್ತೀನಿ, ಇದನ್ನ ಹೆಡರ್ ಫೈಲ್ ಆಗಿ ಸೇವ್ ಮಾಡ್ತೀನಿ. ಓಕೆ, ಇಲ್ಲಿ ಸೇವ್ ಏನಾಗಿ ಸೇವ್ ಮಾಡ್ತಾ ಇದ್ದೀನಿ ನಾನು, ಸಪೋಸ್ POC ಅಂತ ಸೇವ್ ಮಾಡ್ತೀನಿ. POC ನಥಿಂಗ್ ಬಟ್ ಪ್ರೂಫ್ ಆಫ್ ಕಾನ್ಸೆಪ್ಟ್. ಸೊ ಇದ್ರ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು ಏನಿದೆ .h ಇಲ್ಲಿದೆ ನೋಡಿ, ಹೆಡರ್ ಫೈಲ್ಸ್ .h ಸೇವ್. ಇದು ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ ನಾನು, ನಮ್ಮ ಮೈನ್ ಪ್ರೋಗ್ರಾಮ್ ಅಲ್ಲಿ ಈ ಪ್ರೀ ಸಪ್ಲೈಡ್ ಆರ್ಗ್ಯುಮೆಂಟ್ಸ್ ನಾನು ತೆಗಿತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಈ ಕಮೆಂಟ್ ನ ತೆಗಿತಾ ಇದ್ದೀನಿ. ಇಲ್ಲೇನ್ ಮಾಡ್ತಾ ಇದ್ದೀನಿ, ನಾವು ಕ್ರಿಯೇಟ್ ಮಾಡಿರೋಂತ ಹೆಡರ್ ಫೈಲ್ ನ ಇನ್ಕ್ಲೂಡ್ ಮಾಡ್ಕೊಂತ ಇದ್ದೀನಿ. ಬಟ್ ನೀಡ್ ಟು ಇನ್ಕ್ಲೂಡ್ ಇನ್ ಡಬಲ್ ಕೋಟ್ಸ್. ಏನಿದೆ ಇಲ್ಲಿ POC.h ಇನ್ಕ್ಲೂಡ್ ಮಾಡ್ಕೊಂಡೆ. ಸೊ ದೀಸ್ ಆರ್ ದಿ ಸ್ಟೆಪ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ರಾಜೆಕ್ಟ್ ಕ್ರಿಯೇಷನ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಇಲ್ಲಿ ಏನ್ ಹೇಳ್ತಾ ಇದ್ದೀವಿ. ಓಕೆ, ದಿಸ್ ಇಸ್ ಫಾರ್ ಸ್ಟೆಪ್ಸ್ ಫಾರ್ ಕ್ರಿಯೇಟಿಂಗ್ ಪ್ರಾಜೆಕ್ಟ್. ನೆಕ್ಸ್ಟ್ ಅಲ್ಲಿ ಸ್ಟೆಪ್ಸ್ ಫಾರ್ ಡಿಬಗಿಂಗ್ ಇನ್ ಡೆವ್ C++. ಇನ್ಸರ್ಟ್ ಬ್ರೇಕ್ ಪಾಯಿಂಟ್ ವೆನ್ ಎವರ್ ನೀಡೆಡ್ ಅಂಡ್ ಸ್ಟಾರ್ಟ್ ಡಿಬಗಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ನಾವು ಬ್ರೇಕ್ ಪಾಯಿಂಟ್ ಹಾಕಬೇಕು ಮತ್ತೆ ಡಿಬಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ಡೆಮೋ ಪ್ರೋಗ್ರಾಮ್ ನ ಇನ್ಕ್ಲೂಡ್ ಮಾಡ್ಕೊಂತ ಇದ್ದೀನಿ ನನ್ನ ಪ್ರಾಜೆಕ್ಟ್ ಅಲ್ಲಿ. ಓಕೆ, ಡೆಮೋ ಪ್ರೋಗ್ರಾಮ್ ಸಮಥಿಂಗ್ I'm going to choose C++. ಸೊ ಇವಾಗ ನಮ್ಮ ಲ್ಯಾಬ್ ಮ್ಯಾನ್ಯುಯಲ್ ಅಲ್ಲಿ ಇರುವಂತ ಫಸ್ಟ್ ಪ್ರೋಗ್ರಾಮ್ ನ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಅದರಲ್ಲಿ ಕ್ಲಾಸಸ್ ಮತ್ತೆ ಆಬ್ಜೆಕ್ಟ್ ರಿಲೇಟೆಡ್ ಪ್ರೋಗ್ರಾಮ್ ಇದೆ. ದಿಸ್ ಇಸ್ ವಾಟ್ ದಟ್ ಪ್ರೋಗ್ರಾಮ್. ಇಲ್ಲಿ ನೋಡಿ ಕ್ಲಾಸ್ ಏನಿದೆ ವೆಹಿಕಲ್ ಅಂತ ಇದೆ. ಓಕೆ, ಇದನ್ನ ನಾನೇನ್ ಮಾಡಬೇಕು, ಐ ನೀಡ್ ಟು ಇನ್ಕ್ಲೂಡ್. ಕಾಪಿ ಮಾಡಿಕೊಂಡು ನಾನು ಇದನ್ನ ಎಲ್ಲಿ ಇನ್ಕ್ಲೂಡ್ ಮಾಡ್ಕೊಂತೀನಿ, ದಟ್ ಮೇಕ್ಸ್ ದಿ ಪಾಯಿಂಟ್ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂತ ಇದ್ದೀನಿ. ಸೊ ಇಲ್ಲಿ ನಾನು ಇನ್ನೊಂದು ಇನ್ಕ್ಲೂಡ್ ಮಾಡ್ಕೋಬೇಕು, ವಾಟ್ ಹೆಡರ್ ಫೈಲ್ ಆಶ್ ಇನ್ಕ್ಲೂಡ್ stdio.h ಸಾರಿ iostream.h. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನೇಮ್ ಸ್ಪೇಸ್ ನ ನಾನು ಇನ್ಕ್ಲೂಡ್ ಮಾಡ್ಕೊಂತೀನಿ ಯೂಸಿಂಗ್ ನೇಮ್ ಸ್ಪೇಸ್ std. ಓಕೆ, ಈ ನೇಮ್ ಸ್ಪೇಸ್ ನ ನಾನು ಇನ್ಕ್ಲೂಡ್ ಮಾಡ್ಕೊಂಡೆ. ಸೊ ದಿಸ್ ಈಸ್ ಅವರ್ ಕ್ಲಾಸ್. ಇಲ್ಲಿ ನಾವು ಇನ್ನೊಂದು ಕಂಡೀಷನ್ ಚೆಕ್ ಮಾಡಬೇಕು. ಬೆಟರ್ ವಿ ನೀಡ್ ಟು ಯೂಸ್ \n ಇನ್ಸ್ಟೆಡ್ ಆಫ್ ಎಂಡೆಲ್. ಏನಕ್ಕಪ್ಪ ಅಂತ ಅಂದ್ರೆ ಡಿಬಗಿಂಗ್ ಅಲ್ಲಿ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ. ಸೊ ಇಲ್ಲಿ \n ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಐ ಆಮ್ ಗೋಯಿಂಗ್ ಟು ಸೇವ್ ದಿಸ್. ಓಕೆ, ಸೇವ್ ಆಗಿದೆ ಇವಾಗ POC.h ಅಲ್ಲಿ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ ನಾನು, ವಾಟ್ ಐ ಆಮ್ ಗೋಯಿಂಗ್ ಟು ಲುಕ್ ಅಟ್, ಇಲ್ಲಿ ಈ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಚೂಸ್ ಓನ್ಲಿ ಆಲ್ ದೀಸ್ ಥಿಂಗ್ಸ್. ಇಲ್ಲಿ ಕ್ಲಿಯರ್ ಸ್ಕ್ರೀನು ಗೆಟ್ ch ಬೇಕಾಗಲ್ಲ ಡೆವ್ C++ ಅಲ್ಲಿ. ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ನಮ್ಮ ಈ ಮೈನ್ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾನು ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಪುಟ್ ದಿಸ್ ಕೋಡ್. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಇಲ್ಲಿ ವಿ ಕ್ಯಾನ್ ಏಬಲ್ ಟು ಟ್ರೇಸ್ ಹಿಯರ್. ಇಲ್ಲಿ ವೆಹಿಕಲ್ದು ಈ ಕ್ಲಾಸ್ ಇದೆಯಲ್ಲ ವೆಹಿಕಲ್ದು, ಇದನ್ನ ಏನ್ ಮಾಡ್ತಾ ಇದ್ದೀನಿ ನಾನು, ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ದೆನ್ ಈ ಆಬ್ಜೆಕ್ಟ್ ರಿಲೇಟೆಡ್ ಫಂಕ್ಷನ್ಸ್ ನಾನು ಇಲ್ಲಿ ಕಾಲ್ ಮಾಡ್ತಾ ಇದ್ದೀನಿ. ದಟ್ ಈಸ್ ವಾಟ್ ಕಾರ್ ಡೀಟೇಲ್ಸ್ ಅಂತ ಇದೆ. ನೆಕ್ಸ್ಟ್ ಬೈಕ್ ಡೀಟೇಲ್ಸ್ ಅಂತ ಇದೆ. ದಿಸ್ ಈಸ್ ವಾಟ್ ಬೈಕ್ ಡೀಟೇಲ್ಸ್ ರಿಲೇಟೆಡ್ ಫಂಕ್ಷನ್. ಓಕೆ, ಸೊ ಇದನ್ನೆಲ್ಲ ನಾನು ಸೇವ್ ಮಾಡ್ತೀನಿ. ಎಸ್, ಸೇವ್ ಮಾಡಿದ್ದೀನಿ ಇವಾಗ ಸೇವ್ ಮಾಡಿದ್ಮೇಲೆ ಒಂದ್ಸರಿ ಕಂಪೈಲ್ ಮಾಡೋಣ. ಸೊ ಆಸ್ ಐ ಟೋಲ್ಡ್ ಅರ್ಲಿಯರ್, ಬೆಟರ್ ಟು ವಾಟ್
replace endl with \n. Okay, save this, then ಕಂಪೈಲಿಂಗ್. ನೋಡಿ ಇಲ್ಲಿ ಕಂಪೈಲ್ ಆಗ್ತಾ ಇದೆ. ಕಂಪೈಲ್ ಆಗಿದಾಗ ಏನ್ ಹೇಳ್ತಾ ಇದೆ, ನೋ ಸಚ್ ಫೈಲ್ ಆರ್ ಡೈರೆಕ್ಟರಿ ಅಂತ ಹೇಳ್ತಾ ಇದೆ. ಯಾವುದು iostream.h ಅಂತ. ಬೆಟರ್ ಐ ಥಿಂಕ್ .h ನ ನಾವು ಇಲ್ಲಿ ರಿಮೂವ್ ಮಾಡಬೇಕು ಅಂತ ಅನ್ಸುತ್ತೆ. ಎಸ್, ಸೇವ್ ದಿಸ್. ಓಕೆ, ದೇರ್ ಇಸ್ ನೋ ಎರರ್, ದೇರ್ ಇಸ್ ನೋ ವಾರ್ನಿಂಗ್ಸ್. ಇದೇ ಸ್ಟೆಪ್ಸ್ ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ, ಪ್ರೋಗ್ರಾಮ್ ರೆಡಿ ಆಗಿದೆ. ಇವಾಗ ಪ್ರಾಜೆಕ್ಟ್ ಅಲ್ಲಿ ನಾವು ಕ್ಲಾಸ್ ಫೈಲ್ ಹಾಕಿದೀನಿ. ಮೈನ್ ಫಂಕ್ಷನ್ ಇಂದ ಆ ಕ್ಲಾಸ್ ಫೈಲ್ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು. ಅದಾದ್ಮೇಲೆ ಡಿಬಗ್ಗಿಂಗ್ ಯಾವ ರೀತಿ ಮಾಡಬೇಕು, ಇನ್ಸರ್ಟ್ ಬ್ರೇಕ್ ಪಾಯಿಂಟ್ಸ್ ವೆನ್ ಎವರ್ ನೀಡೆಡ್ ಅಂಡ್ ಸ್ಟಾರ್ಟ್ ಡಿಬಗ್ಗಿಂಗ್. ಫಸ್ಟ್ ಏನ್ ಮಾಡ್ಬೇಕು, ನಾವು ಬ್ರೇಕ್ ಪಾಯಿಂಟ್ಸ್ ನ ಹಾಕ್ಬೇಕಂತೆ, ಮತ್ತೆ ಡಿಬಗ್ಗಿಂಗ್ ನ ಸ್ಟಾರ್ಟ್ ಮಾಡ್ಬೇಕಂತೆ. ಕೀಪ್ ಪ್ರೆಸ್ಸಿಂಗ್ ನೆಕ್ಸ್ಟ್ ಲೈನ್ ಇನ್ ಡಿಬಗ್ಗಿಂಗ್ ವಿಂಡೋ ಫಾರ್ ಪ್ರೋಗ್ರಾಮ್ ಟ್ರೇಸಿಂಗ್. ಒಂದಾದ್ಮೇಲೆ ಒಂದು ಕಂಟ್ರೋಲ್ ಎಲ್ಲಿಗೆ ಜಂಪ್ ಆಗ್ತಾ ಇದೆ ಅಂತ ನೋಡ್ಬೇಕು ಅಂತಂದ್ರೆ ನಾವು ನೆಕ್ಸ್ಟ್ ಲೈನ್ ನ ಪ್ರೆಸ್ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಆಫ್ಟರ್ ಕಂಪೈಲೇಷನ್ ಆಫ್ ಟ್ರೇಸಿಂಗ್ ಪ್ರೆಸ್ ಕಂಟಿನ್ಯೂ ಟು ಕ್ಲೋಸ್ ಔಟ್ಪುಟ್ ವಿಂಡೋ. ಓಕೆ, ಔಟ್ಪುಟ್ ವಿಂಡೋನ ನಾವು ಕ್ಲೋಸ್ ಮಾಡಬೇಕು ಅಂತಂದ್ರೆ ಕಂಟಿನ್ಯೂ ಪ್ರೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದೀಸ್ ಆರ್ ದಿ ಸ್ಟೆಪ್ಸ್. ಓಕೆ, ಸೊ ಇವಾಗ ನೋಡೋಣ, ಈ ಸ್ಟೆಪ್ಸ್ ನ ಫಾಲೋ ಮಾಡಿ ನಾನೇನ್ ಮಾಡೋಣ, ಪ್ರೋಗ್ರಾಮ್ ನ ಟ್ರೇಸ್ ಔಟ್ ಮಾಡೋಣ. ವಾಟ್ ಐ ಆಮ್ ಡೂಯಿಂಗ್, ಐ ಆಮ್ ಗೋಯಿಂಗ್ ಟು ಪುಟ್ ಬ್ರೇಕ್ ಪಾಯಿಂಟ್ ಹಿಯರ್. ಓಕೆ, ಇಲ್ಲಿ ಬ್ರೇಕ್ ಪಾಯಿಂಟ್ ಇಡ್ತಾ ಇದ್ದೀನಿ ನಾನು. ಇಲ್ಲಿ ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ರೇಕ್ ಪಾಯಿಂಟ್ಸ್ ನ ಎಲ್ಲಿ ಇಡ್ತಾ ಇದ್ದೀನಿ ನಾನು ಅಂತ ಅಂದ್ರೆ ಗೆಟ್ ವೆಹಿಕಲ್ ಡೀಟೇಲ್ಸ್ ಅಲ್ಲಿ ಇಡ್ತಾ ಇದ್ದೀನಿ, ಮತ್ತೆ ಪ್ರಿಂಟ್ ವೆಹಿಕಲ್ ಡೀಟೇಲ್ಸ್ ಅಲ್ಲಿ 2 ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ. ಸೊ ಎಕ್ಸಿಕ್ಯೂಷನ್ ಇಲ್ಲಿಂದ ಶುರು ಆಗುತ್ತೆ, ನೋಡೋಣ. ಸೊ ನಾನು ಇಲ್ಲಿ ಕಂಪೈಲ್ ಮಾಡ್ಲಿಕ್ಕಿಂತ ಮುಂಚೆ ನಾವೇನ್ ಮಾಡ್ಕೋಬೇಕು, ಕಂಪೈಲ್ ಆಗಿದೆ ಆಲ್ರೆಡಿ, ಡಿಬಗ್ ಮಾಡೋದಕ್ಕಿಂತ ಮುಂಚೆ ಅಂತ ಅಂದ್ರೆ ವಿ ನೀಡ್ ಟು ಎನ್ಶೂರ್ ದಟ್ ನಾವು ಟೂಲ್ಸ್ ಕಂಪೈಲರ್ ಆಪ್ಷನ್ಸ್ ಅಲ್ಲಿ ಓಕೆ ವಿ ನೀಡ್ ಟು ಸೆಲೆಕ್ಟ್ 64-bit ಡಿಬಗ್. ಯಾಕಂದ್ರೆ ನನ್ನ ಸಿಸ್ಟಮ್ 64-bit ಇದೆ, ನಿಮ್ಮ ಸಿಸ್ಟಮ್ ಅಲ್ಲಿ 32-bit ಇದ್ರೆ ಬೆಟರ್ ಟು ಚೂಸ್ 32-bit. ಇಲ್ಲಿ -G ಅಂತ ಆಪ್ಷನ್ ಹಾಕಬೇಕು, ದೆನ್ ಕ್ಲಿಕ್ ಓಕೆ. ಸೊ ಐ ಆಮ್ ಗೋಯಿಂಗ್ ಟು ವಾಟ್ ಡಿಬಗ್. ಪ್ರೋಗ್ರಾಮ್ ಡಿಬಗಿಂಗ್ ಶುರುವಾಗಿದೆ. ಇವಾಗ ನೋಡೋಣ, ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ರೈಟ್ಗೆ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಔಟ್ಪುಟ್ ವಿಂಡೋನ. ಸೊ ಇವಾಗ ನಾನು ನೋಡಿ ಕಂಟ್ರೋಲ್ ಇಲ್ಲಿದೆ. ಇವಾಗ ನೆಕ್ಸ್ಟ್ ಏನ್ ಕೊಡ್ತೀನಿ ನಾನು, ನೆಕ್ಸ್ಟ್ ಲೈನ್ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು, ಕಾರ್ ಡೀಟೇಲ್ಸ್. ಇವಾಗ ನೆಕ್ಸ್ಟ್ ಇಲ್ಲಿ ಕಾರ್ ಡಾಟ್ ಗೆಟ್ ವೆಹಿಕಲ್ ಡೀಟೇಲ್ಸ್. ಆಕ್ಚುಲಿ ಈ ಫಂಕ್ಷನ್ ಎಲ್ಲಿದೆಯಪ್ಪ ಅಂತಂದ್ರೆ POC.h ಅಲ್ಲಿ ಇದೆ. ನಾನು ಇವಾಗ ನೆಕ್ಸ್ಟ್ ಲೈನ್ ಕೊಡ್ತೀನಿ, ನೋಡಿ ಇಲ್ಲಿಗೆ ಕಂಟ್ರೋಲ್ ಬಂದಿದೆ POC.h. ಓಕೆ, ಇಲ್ಲಿ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಎಂಟರ್ ನಂಬರ್ ಆಫ್ ಗಿಯರ್ ಅಂಡ್ ನಂಬರ್ ಆಫ್ ವೀಲ್ಸ್ ಅಂತ. ನಾನು ಇಲ್ಲಿ ಸೀನ್ ಸ್ಟೇಟ್ಮೆಂಟ್ಗೂ ನೆಕ್ಸ್ಟ್ ಲೈನ್ ಕೊಡ್ತೀನಿ. ಇಲ್ಲಿ ನಾನು ಕಾರ್ಗೆ ಎಷ್ಟು ಗಿಯರ್ಸ್ ಇರುತ್ತೆ, 5 ಗಿಯರ್ಸ್ ಇರುತ್ತೆ, ಮತ್ತೆ 4 ವೀಲ್ಸ್ ಇರುತ್ತೆ ಅಂತ ಡೇಟಾ ಎಂಟರ್ ಮಾಡಿದೆ. ಓಕೆ, ಸೊ ಕಂಟ್ರೋಲ್ ಇಲ್ಲಿಗೆ ಬಂದಿದೆ. ನಾನು ನೆಕ್ಸ್ಟ್ ಕೊಡ್ತೀನಿ. ಸೊ ಅದಾದ್ಮೇಲೆ ಪ್ರಿಂಟ್ ವೆಹಿಕಲ್ ಡೀಟೇಲ್ಸ್, ಕಾರ್ ಡಾಟ್ ಪ್ರಿಂಟ್ ವೆಹಿಕಲ್ ಡೀಟೇಲ್ಸ್. ಕಾರ್ ಅನ್ನು ಆಬ್ಜೆಕ್ಟ್ ಮುಖಾಂತರ ಕಾಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೈನ್ ನೋಡಿ, ಇಲ್ಲೂ ಅಷ್ಟೇ. ಇವಾಗ ಅವಳು ಕಂಟ್ರೋಲ್ ಇಲ್ಲಿಗೆ ಬಂದಿದೆ. ಇಲ್ಲಿ ಔಟ್ಪುಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ನಂಬರ್ ಆಫ್ ಗಿಯರ್ಸ್ ಎಷ್ಟಿದೆ, 5 ಇದೆ. ದೆನ್ ನಂಬರ್ ಆಫ್ ವೀಲ್ಸ್ ಇಲ್ಲಿ ಎಷ್ಟಿದೆ ಅನ್ನೋದು ಪ್ರಿಂಟ್ ಆಗ್ತಾ ಇಲ್ಲ. ಕಾರಣ ಇಲ್ಲಿ ನಾವು ಎಂಡೆಲ್ ಉಳಿಸ್ಕೊಂಡಿದ್ದೀವಿ. ಸೊ ಎಂಡೆಲ್ ಇಂದ ಸ್ವಲ್ಪ ಈ ರೀತಿ ಟ್ರೇಸಿಂಗ್ ಅಥವಾ ಡಿಬಗಿಂಗ್ ಮಾಡೋದಕ್ಕೆ ಒಂಚೂರು ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾವು ಈ ಎಂಡೆಲ್ ನ ತೆಗೆದ್ಬಿಟ್ಟು ಮತ್ತೆ ಟ್ರೈ ಮಾಡೋಣ. ಕಂಟಿನ್ಯೂ. ಓಕೆ, ಐ ಆಮ್ ಗೋಯಿಂಗ್ ಟು ಕ್ಲೋಸ್ ದಿಸ್. Probably it will not close. These are what some of the issues with respect to dev C++. ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಮತ್ತೆ ರನ್ ಮಾಡ್ತಾ ಇದ್ದೀನಿ dev C++ ನ. ಸೊ ಐ ನೀಡ್ ಟು ಓಪನ್ ಎ ಪ್ರಾಜೆಕ್ಟ್. ಓಪನ್. ಸೊ ಎಲ್ಲಿದೆ ನಮ್ಮ ಪ್ರಾಜೆಕ್ಟ್ ನೋಡಿ, ಡಿಬಗ್ಗಿಂಗ್ ಡೆಮೋ ಅಂತ ಇದೆ. ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ದಿಸ್ ಇಸ್ ಅವರ್ ಪ್ರಾಜೆಕ್ಟ್ ಫೈಲ್. ಇದನ್ನ ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಪ್ರಾಜೆಕ್ಟ್ ಫೈಲ್ ಓಪನ್ ಮಾಡಿದ್ದೀನಿ. ಇಲ್ಲಿ ನಾನು ಏನ್ ಮಾಡ್ತೀನಿ, \n ಆಗ್ತಾ ಇದೆ. ಓಕೆ, ಸೊ ಇದನ್ನ ನಾನು ಸೇವ್ ಮಾಡಿಬಿಟ್ಟು ಮತ್ತೆ ನಾನು ಡಿಬಗ್ಗಿಂಗ್ ಮಾಡ್ತಾ ಇದ್ದೀನಿ. ಸೊ ಕಂಪೈಲ್ ಮಾಡ್ತಾ ಇದ್ದೀನಿ. ಸಾರಿ, ಇಲ್ಲಿ ನೋ ಎರರ್ ನೋ ವಾರ್ನಿಂಗ್ ಅಂತ ಹೇಳ್ತಾ ಇದೆ. ಬಟ್ ಇಲ್ಲೇನಾಗುತ್ತೆ, ಒಂದು ನಾವು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ, ಯಾವುದೇ ರೀತಿ ಕಂಪೈಲೇಷನ್ ಆಗಿಲ್ಲ. ಸೊ ವಿತೌಟ್ ಕಂಪೈಲೇಷನ್ ಇಟ್ ಈಸ್ ಚೆಕಿಂಗ್ ದಟ್ ನೋ ಎರರ್ ನೋ ವಾರ್ನಿಂಗ್ ಅಂತ. ನಾನು ಇಲ್ಲಿ ಸುಮ್ಮನೆ ಒಂದಿಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲಾಸ್ ನೇಮ್ ನ ಮಿಸ್ ಸ್ಪೆಲ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಕಂಪೈಲ್ ಮಾಡ್ತೀನಿ. ಆಕ್ಚುಲಿ ಇವಾಗ ಕಂಪೈಲ್ ಆಗಿದೆ. ನಾನು ಮಿಸ್ಟೇಕ್ ಮಾಡಿದ್ನಲ್ಲ, ಅದನ್ನ ನಾನು ಇಲ್ಲಿ ಹೇಗೆ ಮಾಡ್ತಾ ಇದ್ದೀನಿ, ಅಂಡು ಮಾಡ್ತಾ ಇದ್ದೀನಿ. ಇವಾಗ ಅಗೇನ್ ನಾನು ಸೇವ್ ಮಾಡಿಬಿಟ್ಟು ರೀಕಂಪೈಲ್ ಮಾಡ್ತಾ ಇದ್ದೀನಿ. ಓಕೆ,
ನೋಡಿ ಇವಾಗ ಕಂಪೈಲೇಷನ್ ಆಯ್ತು. ಸೊ ಇಲ್ಲೇ ಬ್ರೇಕ್ ಪಾಯಿಂಟ್ ಹೇಳೋಣ. ನೆಕ್ಸ್ಟ್ ಅದಾದ್ಮೇಲೆ ಈ POC ನಲ್ಲಿ ಓಕೆ ಎಲ್ಲೂ ಇವಾಗ ಎಂಡೆಲ್ ಅಂತ ಎಲ್ಲೂ ಇಲ್ಲ, ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ, ಇಲ್ಲೂ ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ. ದೆನ್ ಡಿಬಗ್ ದಿಸ್. ಓಕೆ, ಸೊ ಔಟ್ಪುಟ್ ವಿಂಡೋನ ನಾವು ರೈಟಿಗೆ ತಗೋಣ. That's why you can able to see actual things what happening. So next line car details, get car vehicle details. ಇಲ್ಲಿ C ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ 5 gears and 4 wheels. ನೆಕ್ಸ್ಟ್ ಲೈನ್ ಕೊಡ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾ ಇದೆ ಪ್ರಿಂಟ್ ವೆಹಿಕಲ್ ಡೀಟೇಲ್ಸ್ ಬಂತು. ಇಲ್ಲಿ ನೋಡಿ ನಂಬರ್ ಆಫ್ ಗಿಯರ್ಸ್ ಅಂಡ್ ನಂಬರ್ ಆಫ್ ವೀಲ್ಸ್. ನೆಕ್ಸ್ಟ್ ಲೈನ್ ಪ್ರಿಂಟ್ ಆಗಿದೆ. ಇವಾಗ ಮತ್ತೆ ನಾನು ನೆಕ್ಸ್ಟ್ ಲೈನ್ ಕೊಡ್ತಾ ಇದ್ದೀನಿ. ಇವಾಗ ಬೈಕ್ ಡೀಟೇಲ್ಸ್ ಪ್ರಿಂಟ್ ಆಗ್ತಾ ಇದೆ, ಬೈಕ್ ಡೀಟೇಲ್ಸ್. ಇವಾಗ ಗೆಟ್ ವೆಹಿಕಲ್ ಡೀಟೇಲ್ಸ್. ಈ ಗೆಟ್ ವೆಹಿಕಲ್ ಡೀಟೇಲ್ಸ್ ಎಲ್ಲಿದೆ, ವೆಹಿಕಲ್ ಕ್ಲಾಸ್ ಅಲ್ಲಿ ಇದೆ. ದಟ್ ಆಕ್ಚುಲಿ ರಿಸೈಡ್ಸ್ ಇನ್ POC.h ಹೆಡರ್ ಫೈಲ್. ನೆಕ್ಸ್ಟ್ ಲೈನ್ ಕೊಟ್ಟಾಗ ಕಂಟ್ರೋಲ್ ಇಲ್ಲಿಗೆ ಜಂಪ್ ಆಗಿದೆ ನೋಡಿ. ನೆಕ್ಸ್ಟ್ ಲೈನ್ ಎಂಟರ್ ದಿ ನಂಬರ್ ಆಫ್ ಗಿಯರ್ಸ್ ಅಂಡ್ ನಂಬರ್ ಆಫ್ ವೀಲ್ಸ್. ನಾನು ಇಲ್ಲಿ ಮತ್ತೆ ನೆಕ್ಸ್ಟ್ ಲೈನ್ ಕೊಡ್ತಾ ಇದ್ದೀನಿ. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಬೈಕ್ ಅಲ್ಲಿ 4 ಗೇರ್ಸ್ ಇರುತ್ತೆ ಅಂತ ಆಗ್ತಾ ಇದ್ದೀನಿ, ಮತ್ತೆ 2 ವೀಲ್ಸ್. ಓಕೆ, ನೆಕ್ಸ್ಟ್ ಲೈನ್. ಸೊ ಇವಾಗ ಪ್ರಿಂಟ್ ವೆಹಿಕಲ್ ಡೀಟೇಲ್ಸ್. ಇಲ್ಲಿ ವೆಹಿಕಲ್ ಡೀಟೇಲ್ಸ್ ಅಂದ್ರೆ ಬೈಕ್ ಡೀಟೇಲ್ಸ್ ಪ್ರಿಂಟ್ ಆಯ್ತು. ಸೊ ನೆಕ್ಸ್ಟ್ ಲೈನ್ ಕಂಟ್ರೋಲ್ ಇಲ್ಲಿಗೆ ಬಂದಿದೆ, ಇವಾಗ ಎಂಡಿಗೆ ಬಂದಿದೆ. ಓಕೆ, ಸೊ ಇಲ್ಲಿಗೆ ನಮ್ಮ ಕಂಟ್ರೋಲ್ ಮುಗೀತು. ಇವಾಗ ನಾನೇನ್ ಮಾಡಬೇಕು, ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿದ್ರೆ ಈ ವಿಂಡೋ, ಔಟ್ಪುಟ್ ವಿಂಡೋ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಎಸ್, ದಿಸ್ ಈಸ್ ವಾಟ್ ಡಿಬಗಿಂಗ್. ಸೊ ಇವಾಗ ಮತ್ತೆ ನಮ್ಮ ಸ್ಲೈಡ್ಸಿಗೆ ಬರೋಣ. ಇಲ್ಲಿ ಏನ್ ಹೇಳ್ತಾ ಇದ್ದೀವಿ ನಾವು ಅಂತಂದ್ರೆ, ಓಕೆ ಡಿಬಗಿಂಗ್ ಮಾಡೋದ್ರಲ್ಲಿ ಏನೆಲ್ಲ ಸ್ಟೆಪ್ಸ್ ಇದೆ ಅಂತ ನಾವು ನೋಡಿದ್ದಾಯ್ತು. ಸೊ ಇಲ್ಲಿ ಕಂಟಿನ್ಯೂ ಪ್ರೆಸ್ ಮಾಡಿ ನಾವು ಹೊರಗಡೆ ಬಂದಾಯ್ತು. ನೆಕ್ಸ್ಟ್ ಒಂದಿಷ್ಟು ಎಕ್ಸೆಪ್ಷನ್ ಕೇಸಸ್ ಇದೆ ಯಾವ್ದ್ರಲ್ಲಿ, ಡೆವಲಪರ್ C++. ಏನಂತ, sometimes developer C++ IDE results in malfunctioning. ಒಂದಿಷ್ಟು ಮಾಲ್ ಫಂಕ್ಷನಿಂಗ್ ಮಾಡುತ್ತಂತೆ. ಯಾವುದು, ನೋ ಕಂಪೈಲೇಷನ್ ಆಫ್ ದಿ ಎಡಿಟೆಡ್ ಕೋಡ್. ಯಾವ್ದಾದ್ರು ಕೋಡ್ನ ಎಡಿಟ್ ಮಾಡಿ ನಾನು ಕಂಪೈಲ್ ಮಾಡಿದ್ರೆ ಅದು ಕಂಪೈಲ್ ಆಗಲ್ಲ, ಬಟ್ ಕಂಪೈಲ್ ಆಗಿದೆ ಅಂತ ತೋರಿಸುತ್ತೆ. ಅವಾಗ ಏನ್ ಮಾಡಬೇಕು ಅಂದ್ರೆ ನಾವೇ ಒಂದಿಷ್ಟು ಸ್ಪೆಲ್ ಮಿಸ್ಟೇಕ್ ನ ಇಂಟ್ರೊಡ್ಯೂಸ್ ಮಾಡಿ ಅಗೇನ್ ಕಂಪೈಲ್ ಮಾಡಿದಾಗ ಓಕೆ ಅದು ಕಂಪೈಲ್ ಆಗುತ್ತೆ. ಆ ಸ್ಪೆಲ್ ಮಿಸ್ಟೇಕ್ಸ್ ನಾವು ಅಂಡು ಮಾಡಿ ಅಗೇನ್ ವಿ ಕ್ಯಾನ್ ಏಬಲ್ ಟು ಕಂಪೈಲ್ ಇಟ್. ಓಕೆ, ಆ ರೀತಿ ಅದನ್ನ ಓವರ್ಕಮ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಆಸ್ಕಿಂಗ್ ಫಾರ್ ಎನೇಬ್ಲಿಂಗ್ ಡಿಬಗ್ಗಿಂಗ್ ಮೋಡ್ ಅಗೈನ್ ಅಂತ ಹೇಳುತ್ತೆ. ಅಂದ್ರೆ ಡಿಬಗ್ಗಿಂಗ್ ಮೋಡ್ ನ ಮತ್ತೆ ಏನು ಎನೇಬಲ್ ಮಾಡಿ ಅಂತ ಕೇಳುತ್ತೆ. ಅವಾಗ ನಾವು ಎನೇಬಲ್ ಮಾಡಬೇಕಾಗುತ್ತೆ. ಮತ್ತೆ ಆಸ್ಕಿಂಗ್ ಟು ರೀಸ್ಟಾರ್ಟ್ IDE ಅಂಡ್ C++. ವಿ ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸಸ್. ಸೊ ನಾವು ಅವಾಗ ಏನು ಮಾಡ್ಲಿಕ್ಕಾಗಲ್ಲ. ಸೊ ಅವಾಗ ನಾವು ಏನ್ ಮಾಡಬೇಕು, ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ಇದಕ್ಕಿಂತ ಮುಂಚೆ ನಾವು ಒಂದು ಆಪ್ಷನ್ ನ ಗಮನ ಕೊಟ್ಟು ನೋಡ್ಬೇಕಾಗುತ್ತೆ. ಇಲ್ಲಿ ಡೆವಲಪರ್ C++ ಅಲ್ಲಿ ಇಲ್ಲಿ ನೋಡಿ, ಈ ಆಪ್ಷನ್ ಎನೇಬಲ್ ಆಗಿದೆಯಾ ಅಂತ ನೋಡ್ಬೇಕು. ಸಮ್ ಟೈಮ್ಸ್ ಏನಾಗುತ್ತೆ, ಬೇರೆ ಬೇರೆ ಆಪ್ಷನ್ಸ್ ಎನೇಬಲ್ ಆಗುತ್ತೆ. ಅದಕ್ಕೆ ವಿ ನೀಡ್ ಟು ಚೆಕ್ ದಿಸ್ ಒನ್. ಓಕೆ, ಸೊ ದಿಸ್ ಈಸ್ ವಾಟ್ 64-bit debug. So these are what all about exception cases in developer C++. Next ಏನ್ ಹೇಳ್ತಾ ಇದ್ದೀವಿ, asking to reinstall dev C++. Yes, of course. Sometimes some DLLs ಮಿಸ್ ಆಗಿದೆ ಅಂತ ಏನ್ ಮಾಡುತ್ತೆ, ಇನ್ನೊಂದ್ಸರಿ ಇನ್ಸ್ಟಾಲೇ ಮಾಡಿ ಅಂತ ಏನು ಡೆವಲಪರ್ C++ ಹೇಳುತ್ತೆ. ನೋ ಪ್ರಾಬ್ಲಮ್, ಅವಾಗ ನಾವು ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡ್ಬೋದು. ಬಟ್ ಒನ್ ಥಿಂಗ್ ಅಂದ್ರೆ ನಮ್ಮ ಹತ್ರ ಬ್ಯಾಕಪ್ ಇಟ್ಕೋಬೇಕಾಗುತ್ತೆ. ಓಕೆ, ದಟ್ಸ್ ಇಟ್. ಸೊ ಇಲ್ಲಿಗೆ ನಮ್ದು ಏನು ಯಾವ ರೀತಿ ಎಕ್ಸಿಕ್ಯೂಷನ್ ಮತ್ತೆ ಡಿಬಗಿಂಗ್ ಮಾಡಬೇಕು C++ ಪ್ರೋಗ್ರಾಮ್ ಅಂತ ಕಲ್ತಿದ್ದಾಯ್ತು. ಸೊ ನಮ್ಮ ಬಾಕಿ ಎಲ್ಲ ವಿಡಿಯೋಸ್ ಇದೆ, C ಮತ್ತೆ C++ ರಿಲೇಟೆಡ್ ಮತ್ತೆ ಟೆಕ್ ಟಿಪ್ಸ್ ವಿಡಿಯೋಸ್ ಇದೆ. ಆ ವಿಡಿಯೋಸ್ ನೋಡಬೇಕು ಅಂತಂದ್ರೆ ಬೆಟರ್ ಟು ಸಬ್ಸ್ಕ್ರೈಬ್ ಅಂಡ್ ವಿಸಿಟ್ ಅವರ್ YouTube channel ISAT Davangere. Okay, thank you all. Thank you for listening. Happy coding.